ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಅವರೆಕಾಳು ಹಾಕಿ ಅಕ್ಕಿ ರೊಟ್ಟಿ ಮಾಡಿದ್ದೆ. ಒಂದು ಅರ್ಧ ಕೆಜಿಯಷ್ಟು ಅಕ್ಕಿ ಹಿಟ್ಟಿಗೆ 2-3 ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿನ ಸೇರಿಸ್ಬಿಟ್ಟು ನಾನಿಲ್ಲಿ ಚಾಪರಲ್ಲಿ ಹೆಚ್ಕೊಂಡಿದ್ದೆ. ಎಷ್ಟು ಸಣ್ಣ ಸಾಧ್ಯನೋ ಸಣ್ಣ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. 1 ಇಂಚ್ ಶುಂಠಿನೂ ಫೈನಾಗಿ ಚಾಪ್ ಮಾಡಿ, ಖಾರಕ್ಕೆ 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಅವರೆಕಾಳನ್ನು ಕುಕ್ಕರಲ್ಲಿ ಬೇಯಿಸಿದ್ದೆ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಆ ಬೆಂದಂಥ ಅವರೆಕಾಳನ್ನು ಸೇರಿಸಿ, ಫ್ರೆಶ್ಶಾಗಿ ತುರಿದಂಥ ಕಾಯಿ ತುರಿನೂ ಸ್ವಲ್ಪ ಸೇರಿಸಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗಟ್ಟಿಯಾಗಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕು. ರೊಟ್ಟಿ ಹಿಟ್ಟು ಕಲಿಸಿದ್ದಾದ್ಮೇಲೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೇಸಿಕ್ ಹುರ್ಗಡ್ಲೆ ಚಟ್ನಿ, ಸ್ವಲ್ಪ ಹುರ್ಗಡ್ಲೆ ಹಾಕಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ ಮತ್ತು ನೀರು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಆದಷ್ಟು ರೊಟ್ಟಿಗೆ ಗಟ್ಟಿಯಾಗಿದ್ದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ತುಂಬ ನೈಸಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಕೋರ್ಸಾಗಿರಲಿ ಚಟ್ನಿ. ನೋಡಿ, ಇದೇ ಥರ ವೀಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಆ ಥರ ಮಾಡಿಟ್ಕೊಂಡ್ರೆ ಸೂಪರ್ ಚಟ್ನಿ ರೆಡಿ ಆಗುತ್ತೆ. ನಾನಿಲ್ಲಿ 2 ತವ ಇಟ್ಕೊಂಡು ರೊಟ್ಟಿನ ಬೇಗ ಆಗೋಕ್ಕೋಸ್ಕರ ತಟ್ತಾಯಿದ್ದೀನಿ. ನಿಮಗೆ ಡೈರೆಕ್ಟಾಗಿ ಈ ಥರ ಕಾವಲಿ ಮೇಲೆ ತಟ್ಟಕ್ಕಾದರೆ ಮಾಡಿ, ಇಲ್ಲಾಂದರೆ ಪಾರ್ಚ್ಮೆಂಟ್ ಪೇಪರ್, ಅದರ ಬಟರ್ ಪೇಪರ್ ಅಂತ ಸಿಗುತ್ತಲ್ಲ ಅದರಲ್ಲೂ ತಟ್ಬಿಟ್ಟು ತವ ಮೇಲೆ ಬೇಯಿಸ್ಕೋಬೋದು. ನಾನು ಅಟ್ ಎ ಟೈಮ್ 2 ತವಾಲು ತಟ್ತಾ ಇರೋದ್ರಿಂದ ಬೇಗ ಕೆಲಸ ಆಗಿಗೂ. ಸ್ವಲ್ಪ ಎಣ್ಣೆ ಹಾಕಿ ಸುತ್ತೂರು 2 ಕಡೆನೂ ಬೇಯಿಸೋದು ಬೇಕಿರೋದಿಲ್ಲ, ಒಂದೇ ಕಡೆ ಬೆಂದ್ರೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷದಲ್ಲೇ ರೆಡಿ ಆಗೋಗುತ್ತೆ. ಬಿಸಿಯಾಗಿ ತುಪ್ಪದ ಜೊತೆಗೆ ಹುರ್ಗಡ್ಲೆ ಚಟ್ನಿ ಜೊತೆಗೆ ಸರ್ವ್ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಾಗಿರುತ್ತೆ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಐಡಿಯಲ್ ಅಂತ ಹೇಳ್ತೀನಿ. ಅವರೆಕಾಯಿ ಸೀಸನಲ್ಲಿ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಆದಷ್ಟು ಫಾಲೋ ಮಾಡ್ಕೊಂಡು ನೋಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಅಥವಾ ವೀಣಾ ಲಕ್ಷ್ಮೀನಾರಾಯಣ್ ಪೇಜು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ರೆಸಿಪಿಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.